ಸಹಕಾರಿ ಸಂಘಗಳ ರೈತರಿಗೆ ವರದಾನವಾಗಿದ್ದು ಸಹಕಾರ ಸಾಲ ಪಡೆಯುವುದರಿಂದ ಎಲ್ಲ ರೀತಿಯ ಅನುಕೂಲವಾಗಲಿದೆ ಎಂದು ನೂತನ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದರು. ತಾಲೂಕಿನ ಬಿಸಲವಾಡ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಆವರಣದಲ್ಲಿ ಬಿಸಲವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿಯಮಿತ ವತಿಯಿಂದ ನಡೆದ ಕೆಸಿಸಿ ಬೆಳೆ ಸಾಲದ ಚೆಕ್ ವಿತರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸಹಕಾರ ಸಾಲ ಪಡೆಯುವುದರಿಂದ ಎಲ್ಲ ರೀತಿಯ ಅನುಕೂಲ ಇದೆ. ಶೂನ್ಯ ಬಡ್ಡಿ ದರ, ಕೆಲವು ವೇಳೆ ಸಾಲ ಮನ್ನಾ ಆಗುತ್ತದೆ. ಆದರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಪಡೆದ ಸಾಲ ಪಡೆದರೆ ಯಾವುದೇ ಕಾರಣಕ್ಕೂ ಸಾಲ ಮನ್ನಾ ಆಗಿರುವುದಿಲ್ಲ. ಕೇಂದ್ರ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿರುವ ಇತಿಹಾಸವೇ ಇಲ್ಲ. ಒಂದು ಬಾರಿ ಕಾಂಗ್ರೆಸ್ ಇದ್ದಾಗ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ರೈತರ ಸಾಲ ಮನ್ನಾ ಮಾಡಿರುವುದನ್ನು ಹೊರತುಪಡಿಸಿ ಎಲ್ಲ ಸಾಲ ಮನ್ನಾ ಮಾಡಿಲ್ಲ ಎಂದರು. ರಾಜ್ಯ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಆಯಾ ಕಾಲದಲ್ಲಿ ರೈತರ ಸಾಲ ಬಡ್ಡಿ ಸಾಲವನ್ನೇ ಮನ್ನಾ ಮಾಡಿದೆ. ಹಾಗಾಗಿ ಸಾಲ ತೆಗೆದುಕೊಂಡವರಿಗೆ ಅನುಕೂಲ ಆಗುತ್ತದೆ. ಹೊಸವರಿಗೆ ಸಾಲ ಕೊಡಬೇಕು ಎಂದು ಹೊಸವರಿಗೆ ಸಾಲ ಕೊಡುವ ಕೆಲಸ ಮಾಡಲಾಗಿದೆ ಎಂದು ಹೇಳಿದರು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರದಿಂದ 70 ಲಕ್ಷ ಸಾಲ ವಿತರಿಸಲಾಗಿದೆ ಎಂದರು. ಹಿಂದೆ 1 ಎಕರೆಗೆ 30,000 ಸಾಲ ನೀಡಲಾಗುತ್ತಿದ್ದು, ಈಗ ಎಕರೆಗೆ 50,000 ಸಾಲ ನೀಡಲಾಗುತ್ತಿದೆ. 5 ಎಕರೆ ಹಿಂದೆ 1.50 ಲಕ್ಷ, ಈಗ 2.50 ಲಕ್ಷ ಸಾಲ ನೀಡಲಾಗುತ್ತಿದೆ. ಅನೇಕ ಬದಲಾವಣೆಯನ್ನು ಮಾಡಲಾಗಿದೆ. ಅಪೆಕ್ಸ್ ಬ್ಯಾಂಕ್ಗೆ ಇನ್ನೂ ಅಧ್ಯಕ್ಷರು ನೇಮಕ ಆಗಿಲ್ಲ. ಮಾಜಿ ಶಾಸಕ ನರೇಂದ್ರ ಅವರು ಅಪೆಕ್ಸ್ ಬ್ಯಾಂಕ್ ನಿರ್ದೇಶಕರಾಗಿದ್ದಾರೆ. ಅವರ ಕಡೆಯಿಂದ ನಮ್ಮ MDCC ಬ್ಯಾಂಕ್ ಹೆಚ್ಚಿನ ಸಾಲವನ್ನು ಕೊಡಿಸುವ ಕೆಲಸ ಮಾಡಲಾಗುತ್ತದೆ. ಟ್ರ್ಯಾಕ್ಟರ್ ಸಾಲವನ್ನು ಕೊಡಿಸಲಾಗುತ್ತದೆ ಎಂದು ಹೇಳಿದರು. ಸಂಘದ ಅಧ್ಯಕ್ಷ ಬಸವಣ್ಣ ಅಧ್ಯಕ್ಷತೆ ವಹಿಸಿದರು. ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ BK ರವಿಕುಮಾರ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮಹದೇವಪ್ಪ, ಸಂಘದ ಉಪಾಧ್ಯಕ್ಷ ಸಿದ್ದಶೆಟ್ಟಿ, ಮಾಜಿ ಅಧ್ಯಕ್ಷರಾದ ಶಿವಸ್ವಾಮಿ, ಮಂಜೇಶ್, ನಿರ್ದೇಶಕರಾದ S ಉಮೇಶ್, ನಾಗರಾಜಪ್ಪ, ಶಿವಕುಮಾರ್, ನಂಜಪ್ಪ, ನೀಲಮ್ಮ, ಪದ್ಮಾ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಗುರುಸ್ವಾಮಿ, PLD ಬ್ಯಾಂಕ್ನ ನಿರ್ದೇಶಕ M ರವಿ, ಮುಖಂಡರಾದ ನಾರಾಯಣ್ ನಾಯಕ್, ಸಿದ್ದನಾಯಕ್, ಮಹದೇವಯ್ಯ, ನಾಗರಾಜು, ಚನ್ನಬಸಪ್ಪ, ಶಿವಕುಮಾರ್, ಶಿವಾನಂದ್, ಬಸವರಾಜ್, APMC ಮಾಜಿ ಅಧ್ಯಕ್ಷ ಸೋಮೇಶ್, ತಹಶೀಲ್ದಾರ್ ಗಿರಿಜಾ, ನಾಗೇಶ್, ಮಾಜಿ ಅಧ್ಯಕ್ಷ ಪ್ರಭುಸ್ವಾಮಿ, ಗುತ್ತಿಗೆದಾರ ಪುರುಷೋತ್ತಮ್, ಫಾದರ್ ಜೋಸಫ್, ಮಹದೇವ್ ಶೆಟ್ಟಿ ಇತರರು ಹಾಜರಿದ್ದರು. ವರದಿ ಹೊಮ್ಮನಂಜುಂಡ ನಾಯಕ, ಚಾಮರಾಜನಗರ. ಒಂದು ಸಂಸ್ಥೆ ಇದು ರೈತರಿಗಾಗಿ ಬಡವರಿಗಾಗಿಯೇ ಸ್ಥಾಪನೆಗೊಂಡಂತಹ ಒಂದು ಸಂಸ್ಥೆ. ಅದಕ್ಕೆ 106 ವರ್ಷದ ಇತಿಹಾಸ ಇದೆ. ಸಹಕಾರ ಸಂಘ ಇಲ್ಲಿದ್ದಂಥ ಸ್ಥಳ ಇಲ್ಲ, ಆಡಬಹುದಂಥ ಸುತ್ತಿಲ್ಲ ಅಂತ ಗಾದಿನೇ ಇದೆ. ಹಾಗಾಗಿ ನಾನು 1988ರಲ್ಲಿ ಅಲ್ಲಿ ನಾನು ಪಟ್ಟು APMC ಕಾಲಿಟ್ಟೆ. ಇಲ್ಲಿವರೆಗೂ ಸಹಕಾರ ಸಂಘಟನೆ ಬಂದಿದ್ದು ಅದಕ್ಕಾಗಿ ನಾನು ಬಹುಶಃ ನಮ್ಮ ಕಿಡಿದೇವಿಗಳು ಮಗ ರಾಘವಪ್ಪಗೆ ನಾನು ಫೋನ್ ಮಾಡಿ, ನೋಡಪ್ಪ ನೀವು ಒಂದು ಸ್ವಲ್ಪ ಸಾಲ ಕೊಡು, ಆಯ್ತು ಕೊಡಲಿಲ್ಲ, ಪ್ರಯತ್ನ ಆಗಂತಂದ್ರೆ ಯೂನಿಯನ್ ಮೀಸಲಾಯಿತು ಮಾಡ್ಕೊಡ್ತೀನಿ ನಾವು ಧೃತಿ. ಆಗ ನಾನು ಚುನಾವಣೆ ಬಂದಾಗ ನಾನು ಏನು ಹೋಗ್ಬೇಕಿಲ್ಲ ಎಂದ್ಬಿಟ್ಟು ನಾನು ಎಲ್ಲ ನಾವು ನಮ್ಮಲ್ಲೂ ಬನ್ನಿ ಮಾಡ್ತೀನಿ ಅಂದರು. ಆಗ ನಾನು ಹೋಗ್ ಮಾಡಿ ಸಂಸ್ಥೆಗೆ ಅಲ್ಲಿ ಸಿಕ್ಕಿದೆ. ಹಾಗಾಗಿ ನಾನು ಪ್ರಚಾರಕ್ಕೆ ಹಿಂಗೆ ಮಾಡಿದ್ರೆ ನಿಮ್ಮ ಮಗನೇ ಹಾಕಿಕೊಂಡು ನನಗೆ ಹಾಕಿಕೊಂಡು ಅವರಿಗೆ ನಾನು ಇಲ್ಲಿ ತರಗತಿಯನ್ನು ಸಲ್ಲಿಸ್ತೇನೆ. ನೆಕ್ಸ್ಟ್ ಆಗ ಅಲ್ಲಿ ಡೈರೆಕ್ಟರ್ ಹಾಗೆ ಬಹುಶಃ ನಾನು ಇವನ್ನೆಲ್ಲ ಇಲ್ಲಿ ಯಾಕೆ ನೆನೆಸಬೇಕು ಅಂದ್ರೆ, ನಾನು ಯಾವುದೇ ಒಂದು ಚುನಾಯಿತ ಪ್ರತಿನಿಧಿ ಆಯ್ಕೆ ಆಗಕ್ಕೆ ಮತದಾರರೇ ದೇವರು. ಅವರ ಆಶೀರ್ವಾದ ಇದೆ, ನಾವೆಲ್ಲ ಈ ಮಟ್ಟಕ್ಕೆ ಬೆಳೆಯಕ್ಕಾಗಲ್ಲ. ಅವರ ಆಶೀರ್ವಾದದಿಂದ ನನ್ನ ಮಟ್ಟಕ್ಕೆ ಬೆಳೆದಿದ್ದೀನಿ. ಹಾಗಾಗಿ ಇಲ್ಲಿ ನಾನು ಬಹಳ ಮುಖ್ಯವಾಗಿ ನಾನು ಇವತ್ತು ಸಚಿವನಾಗಿ 2 ಸಚಿವನಾಗಿದ್ದೀನಿ. ಇದು 2ನೇ ಬಾರಿ ಈ ಮಟ್ಟಕ್ಕೆ ನಾನು ಬಂದಿರೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ. ನಮ್ಮ ಭಾರತ ದೇವರುಗಳು ಅವ್ರನ್ನ ಯಾವತ್ತು ಮತದಾರನ ಮರೆಬಾರ್ದು. ಹೀಗೆ ಇನ್ನ ಪರಮಾತ್ಮ ನೀನು ಬಡವರಲ್ಲಿ ದೈವವನ್ನ ಮರೆತವರಿಗೆ ಉತ್ತಮೆಯ ಸಾರಥಿ. ಇದೇನ ನಾವು ನಿಮ್ಮನ್ನ ಮಾಡಿದ ವಾಪಸಿ ಮನೆ ಹೋಗೋದಕ್ಕೆ ಯಾರೇ. ಹಾಗಾಗಿ ಅದಾದ್ಮೇಲೆ ನಾನು ಅಲ್ಲಿಂದ ಆಯ್ಕೆಯಾಗಿ ನಾನು ಯಾರು ನಡೆತು ನನಗೆ ಸಹಕಾರ ನೀಡಿ ಒಂದೇ ಒಂದು ಮಕ್ಕಳಿಗೆ ಕೆಟ್ಟಾಗಿ ನಾನು ಕಾದು ಮಾಡಿ ಸಹಕಾರವಾದ್ರೆ ಹೊಸ ರೈತಗಳ ಭವಿಷ್ಯಕ್ಕಾಗಿ ಸಹಕಾರ ಸಂಘದಲ್ಲಿ ಯಾಕೆ ನಾವು ಸಾಲ ತಗೊಂಡು ಸಹಕಾರ ಸಾಲಗಳನ್ನ ತಗೊಳ್ಳೋದ್ರಿಂದ ನಮ್ಗೆಲ್ಲ ರೀತಿಯಲ್ಲಿ ಬಡ್ಡಿ ಕಡಿಮೆ ಇದೆ. ಕೆಲವೊಂದಲ್ಲಿ ಬಡ್ಡಿ ಮನ್ನಾ ಆಯ್ತದೆ, ಕೆಲವೊಂದಲ್ಲಿ ಸಾಲ ಮನ್ನಾ ಆಯ್ತದೆ. ಯಾಕಂದ್ರೆ ಅದು ಸರ್ಕಾರದ ಒಂದು ಸಂಸ್ಥೆಗಳು. ಅದೇ ನೀವು ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡ್ಬಿಟ್ರೆ ಯಾವುದೇ ಬ್ಯಾಂಕ್ ನೀವು ಮನ್ನಾ ಮಾಡ್ಕೊಳ್ಳಲ್ಲ. ಕೇಂದ್ರ ಸರ್ಕಾರ ಮನ್ನಾ ಮಾಡಿ ಕೊಟ್ಟ ಇತಿಹಾಸ ಇದೆ. ಒಂದು ಬಾರಿ ಮನಮೋಹನ್ ಸಿಂಗ್ ಅವರೇನೋ ಮಾಡಿದ್ರು. ಅದ್ರ ಹೊರತಾಗಿ
ಮಾಡಿಲ್ಲ. ರಾಜ್ಯ ಸರ್ಕಾರ ಮಾತ್ರ ಆಯಾ ಕಾಲದಲ್ಲಿ ಸಾಲನೂ ಮನ್ನಾ ಮಾಡಿದ್ದಾವೆ, ಬಡ್ಡಿನೂ ಮನ್ನಾ ಮಾಡಿದ್ದಾವೆ. ಹಾಗಾಗಿ ತಪ್ಪು ಯಾಕಿದ್ದಾವೆ ಹೊಸ ರೀತಿಯಲ್ಲಿ ಕೊಡಲಾಗಿ ಹೊಸ ಸಾಲ ಕೊಡಲೇಬೇಕು ಅಂತ ಅದನ್ನ ಸಭೆಯಲ್ಲಿ ನಾನು ಹೇಳಿದ್ವಿ. ಒಂದು, ನೀವು ಕಾಲ ತಕ್ಕಂತೆ ಸಾಲ ಹೆಚ್ಚಿಸ್ಕೊಂಡು ಹೋಗ್ಬೇಕಾಯ್ತದೆ. ನಾವು ಕಪ್ಪು ನಾಗೆಲ್ಲ ಒಂದು ನಾಲ್ಕೆಲ್ಲ ಒಂದು 10,000 ಬೆಲೆ ಬರ್ತೀವಿ. ಇವತ್ತು ಲಕ್ಷಾಂತರ ರೂಪಾಯಿ ಬೇಕು. ನೀವು ಸಾಲನ ಒಂದು 20-30 ಕೊಡಬೇಕು ಅಂತಂದ್ರೆ ಅವ್ರು 1 ಎಕರೆ ಕಬ್ಬು ಬೆಳೆ ಮೇಲೆ ಹಾಗಾಗಿ ನೀವು ಸಾಲ ರೈಸ್ ಮಾಡಬೇಕು ಮತ್ತು ಮೊದಲು ಸಾಲ ಮಾಡಬೇಕು ಅಂದಾಗ ಇದೆಲ್ಲ ಒಪ್ಕೊಂಡೇ ನಾನು ಒಬ್ಬ ಹಿರಿಯ ಸಹಕಾರಿ ನನಗೆ ಅತ್ಯಂತ ಅನುಭವ ಇದೆ. ಹಾಗಾಗಿ ಇವರು ಸಲಹೆಗಾರರು MLA ಆಯ್ತು ಹೋಗಿದ್ರೆ ನಾನೇ ತಿಂಗಳ ಬ್ರೇಕ್ ಮಾಡ್ತಾ ಇದ್ದೀನಿ ನಮ್ಮ ಮಾಡಿಕೊಂಡು. ಹಾಗಾಗಿ ನಾನು ನನಗೆ ಕೇಳಿರಲಿಲ್ಲ, ನಾನು ಕೇಳಲ್ಲ ಅರ್ಥ ಇಲ್ಲ. ನಾನು ಹಂಗಾಗಲ್ಲ, ನಾನು ಒಬ್ಬ ಶಾಸನ ಮುಂದೆ ಸ್ಥಾನಕ್ಕೆ ಬ್ರೇಕ್ ಮಾಡ್ತಕ್ಕಂಥ ಬರಲ್ಲ ಅಂತೇಳಿ ಅದನ್ನೆಲ್ಲ ಆಯ್ಕೆ ಮಾಡೋದು. ನನ್ನ ಮಾತು ಬೆಳಗೊಡೋರು ಹೊಸ ಸಾಲವನ್ನು ಕೊಟ್ಟಿದ್ದಾರೆ. ನಾನೆಲ್ಲ ಆಯ್ಕೆ ಮಾಡಿಕೊಡಿ, ಹೆಚ್ಚು ಹೊಸದಾಗಿ ಸಾಲವನ್ನು ಕೊಡಿಸ್ತೀನಿ. ಸಾಲದ ಒಂದು ಜಾಸ್ತಿ ಮಾಡ್ತೀನಿ. ಇವತ್ತಿಗೆ ಇಟ್ಟು ಸಾಲವನ್ನು ಸುಮಾರು 70 ಲಕ್ಷ ಕೊಡುವವರಾಗಿದೆ. ಜಾಸ್ತಿ ಮಾಡಿ ಮೊದಲಿಂದು ಈಗ 50,000 ಕೊಡಿ ಅಂದ್ರೆ 10,000 ಜಾಸ್ತಿ ಮಾಡಿ ನಾವು ನಮ್ಮಲ್ಲೂ ಸ್ವಾಮಿಗೆ ಬೇರೆ ಬೇರೆ ಏನು ಅಪೇಕ್ಷೆ ಬ್ಯಾಂಕ್ಗೆ ಇನ್ನೂ ಅಧ್ಯಕ್ಷರೇ ಆಗಿಲ್ಲ. ಆಮೇಲೂ ಕೊಡೋದು ಶಾಲೆಗೆ 5 ಎಕರೆ ಇದ್ರೆ 1.5 ಲಕ್ಷ ಅಷ್ಟಕ್ಕೆ ನಿಲ್ತೇವೆ. ಈ ಸರಿ 5 ಎಕರೆ ಎಲ್ಲ ಅನೇಕ ಬದಲಾವಣೆಗಳನ್ನ ಮಾಡಿದ್ದಾರೆ. ಅಪೇಕ್ಷೆ ಬ್ಯಾಂಕ್ಗಳು ಇನ್ನೂ ಅಧ್ಯಕ್ಷರಾಗಿಲ್ಲ. ಅಧ್ಯಕ್ಷರಾಗಿ ನಮ್ಮಿಂದ ಈಗ ನರೇಂದ್ರ ಅಪೇಕ್ಷೆ ಡೈರೆಕ್ಟ್ ಆಗಿ ಹೋಗಿದ್ದಾರೆ. ಅವನ ಕಡೆಯಿಂದ ನಾವು ಅಲ್ಲಿ ನಮ್ಮ MDCC ಬ್ಯಾಂಕ್ ಸಾಲವನ್ನು ತಲವಾಗಿ ಹೆಚ್ಚು ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡ್ಕೊಡ್ತೀವಿ. ಟ್ಯಾಕ್ಟರ್ನು ಕೊಡ್ತಾ ಇದ್ದೀವಿ. ಟ್ಯಾಕ್ಟರ್ನಲ್ಲಿ ಸಚಿವ ಸಾಲವನ್ನು ತಗೊಂಡನ್ನ ಮಾಡ್ಕೊಳ್ತೀವಿ. ಈ ರೀತಿಯಾಗಿ ಸಹಕಾರ ಸಂಘದ ಒಂದು ಸಹಕಾರ ಸಂಘಕ್ಕೆ ನಾವೆಲ್ಲ ಮೆಂಬರ್ ಆಗಬಹುದು ಬೆಳೆಯುವುದಿಲ್ಲ. ಮುಂದೆಲ್ಲ ಆಗ್ತದೆ. ಎಲ್ಲರೂ ಸಹಕಾರ ಸಂಘವನ್ನು ಅವಲಂಬಿಸಬೇಕು. ಸಹಕಾರ ಸಂಘ ಮೊದಲೇ ಬಹಳ ಮುಖ್ಯ. ರೈತರಿಗೆ ವರದಾನ ಸಹಕಾರ ಸಂಘ ಒಂದೆಲ್ಲ ಒಂದು ರೀತಿಯಿಂದ ಎಲ್ಲರೂ ಮೆಂಬರ್ ಆಗಬೇಕು. ಮತ್ತು ಕೊಟ್ಟ ಸಾಲವನ್ನ ಇದು ನಂದು, ನನಗೋಸ್ಕರ ಈ ಸಂಸ್ಥೆ ಇರೋದು, ಆಯೋಗ ಇದಕ್ಕೋಸ್ಕರ ಅಂತ ಭಾವನೆ ಮಾಡಿ ಬಿಡ್ರಿ ಮನ್ನಾ ಮಾಡ್ಕೊಂಡು ಕಟ್ಟದಾಯ್ತು ಬಿಟ್ಟರಾಯ್ತು ಕಾಲದ ಇದನ್ನ ಕಟ್ಟಿಕೊಂಡು ಹೋದ್ರೆ ಆ ಸಂಸ್ಥೆಗಳಿಗೆ ನಿಮ್ಮ ಸಂಸ್ಥೆ ಒಳ್ಳೆಯ ಇರ್ತದೆ. ಸರಿ ಬಹುಮಾನವನ್ನು ಪಡ್ಕೊಂಡು ಈ ಸರಿ ನಾವು ಎಲ್ಲರಲ್ಲಿ PhD ಆಯ್ಕೆ ಮಾಡಿದ್ದೀವಿ. ಅಲ್ಲಿ ತೀರ್ಮಾನ ಆಯ್ಕೆ ಮಾಡ್ಕೊಂಡಿದ್ದೀವಿ. 2 ಸಮಿತಿ ಬಾರಿಗೆ ಬಹುಮಾನಕ್ಕೆ ನಮ್ಮ MDC ಬ್ಯಾಂಕ್ಗೆ ಅರ್ಹರಾಗಿದ್ದವರು. ಹಾಗಾಗಿ ಇಲ್ಲಿ ಒಳ್ಳೆಯ ಸಹಕಾರಿಗಳಿದ್ದಾರೆ, ಒಳ್ಳೆಯ ಅಧ್ಯಕ್ಷರಿದ್ದಾರೆ, ಮತ್ತೆ ಒಳ್ಳೆ ಸಹಕಾರಿಗಳಿದ್ದಾರೆ. ನಾನು ನಮ್ಮ ಯಲಹಂಕ ತಾಲೂಕಿನಲ್ಲಿ ಕುಟುಂಬಸಭೆನ ನೆನ್ಸ್ಕೊಳ್ತೀನಿ. ಕುಟುಂಬಸಭೆ ನನಗೆ ಯಾವತ್ತೂ ಕುಟುಂಬ ಸಹಕಾರ ಸಂಘವನ್ನು ಯಾವತ್ತೂ ಕಾಪಾಡಬೇಕು ಅಂತ ನೇಮಿಸಲಾಗಿ ನೋಡಿಲ್ಲ ಅಂತ ಬೇರೆ ಸಾಧನೆಯನ್ನು ನಾನು ನೋಡಿದ್ದೆ. ಇಲ್ಲಿ ಚನ್ನಬಸಪ್ಪನವರೇನು ಅಲ್ಲಿ ಕುಟುಂಬಸಭ ಅಷ್ಟು ಚೆನ್ನಾಗಿ ಹಾಕಿದ್ದೀನಿ. ಇವತ್ತು ಭಾಗ ಬಂದು ಸುಪ್ರೀಂ ಕಣ್ಣೀರಾಗ್ಬಿಟ್ಟು ಬಂದ್ಬಿಟ್ಟು ನಾನು ಒಂದು ಕಾಲದಲ್ಲಿ ಕೆಟ್ಟಂತೆ ನಾನು ಅಧ್ಯಕ್ಷನಾಗಿ ಕೈಯಿಂದ ದುಡ್ಡಾಗಿ ಆ ಸಂಸ್ಥೆ ಯಾವುದೇ ಕಾಲಕ್ಕೂ ಸುಪ್ರೀಂ ಮಾಡಬಾರ್ದು. ಸಣ್ಣ ಕಾಲೋತ್ತರ ಇತಿಹಾಸ. ಯಾಕಂದ್ರೆ ನನ್ನ ಚಾಮರಾಜನಗರಕ್ಕೆ ಬಾರಿ ಸುಮ್ಸೇನಾಗಿತ್ತು, ಮುಖ್ಯಪಡ ಸುಮ್ಸೇನಾಗಿತ್ತು. ಒಳ್ಳೆಯಲ್ಲ ಅವನ್ನ ಬೆಳಗಾವಿ ಯಾವ ಕಾಲ ಸುಮ್ಮನಿಲ್ಲ. ಈ ಬಾರಿ ಒಬ್ಬ ಮಾಜಿ MLA ಆದಂಥ ಕಾಲದಲ್ಲಿ ಸುಪ್ರೀಂ ಈಗ ಮತ್ತೆ ಏನನ್ನ ಮಾಡಿ ಮತ್ತೆ ಅದನ್ನ ರಹದಾರಿ ಕೆಲಸವನ್ನ ಮಾಡಿದ್ದೀವಿ. ಹಾಗಾಗಿ ಸಹಕಾರ ಸಂಘದಲ್ಲಿ ನಾನು ಮೊದಲೇ ಸಹಕಾರ ಸಂಘ ನಿಮ್ದು ನಿಮಗೋಸ್ಕರ, ನೀವು ಅದಕ್ಕೋಸ್ಕರ, ಅದು ನಿಮಗೋಸ್ಕರ ಅನ್ನೋ ರೀತಿಯಲ್ಲಿ ನನ್ನ ಬೆಳೆಸ್ಕೊಂಡು ಹೋಗಿ ಒಳ್ಳೆಯದಾಗ ನಾನು ನಿಮ್ಮ ಜೊತೆ ಇರ್ತೀನಿ. ಅಲ್ಲಿಂದ ಏನು ನಿಮ್ಮ ಸೌಲಭ್ಯ ಎಲ್ಲವನ್ನೂ ಕೊಡಿಸ್ತಕ್ಕಂಥ ಒಂದು ಈ ಪಂಚಾಯತಿನ ನನ್ನ ಅತ್ಯಂತ ಗೌರವಿಸ್ತೀನಿ. ಯಾಕಂದ್ರೆ ಪಂಚಾಯತಿ